ಸರ್ ಹೊಸ ವರ್ಷದ ಪ್ರಿಪ್ರೇಷನ್ಸ್ ಹೇಗಾಗ್ತದೆ? ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ಈಗ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಏನಾದರೂ ಕೆಳಗಿಳಿಸಿದ್ರೆ ಪರಮೇಶ್ವರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಚರ್ಚೆ ಶುರುವಾಗಿದೆ. ನಿಮ್ಮ ಹೆಸರು? ನೋ ಕಾಮೆಂಟ್ಸ್. ಅಲ್ಲ ಸರ್, ತಮ್ಮ ಪರವಾಗಿ ಕೆ.ಸಿ. ವೇಣುಗೋಪಾಲ್ ಕೂಡ ಒಂದು ಟೀಮ್ ಭೇಟಿಯಾಗಿ ಬಂದಿದೆ ಬೆಳಗಾವಿ ಸೆಷನ್ ಅಲ್ಲಿ. ನಾನು ಹೇಳಿದೆಲ್ಲ, ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ಅದು ಹೇಳೋದಕ್ಕೆ ನಮಗೇನು ಹೇಳೋದಕ್ಕಿಲ್ಲ. ತುಂಬಾ ಜನ ನಾಯಕರು ಹೇಳಿದ್ದಾರೆ ಸರ್, ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ಸರ್. ಹಾಗಂತ ನಿಮ್ಮ ಆಪ್ತರು ಹೇಳ್ತಾ ಬೇರೆ ಇನ್ನೇನು ಕೇಳಿ ಸರ್. ಅಹಿಂದ ಸಮಾವೇಶ ಜೊತೆಗೆ ದಲಿತ ಸಮಾವೇಶ ಮಾಡಬೇಕು ಅನ್ನೋ ಚಿಂತನೆ ಇದೆ ಸರ್ ಕಾಂಗ್ರೆಸ್ನಿಂದ ತಮ್ಮ ನೇತೃತ್ವದಲ್ಲಿ. ಎಲ್ಲ ಮಾಡ್ತೀವಿ. ಅಹಿಂದ ಸಮಾವೇಶ ಆದಮೇಲೆ ದಲಿತ ಸಮಾವೇಶನೂ ಮಾಡ್ತೀವಿ, ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ನಾವೇನು ವಿಭಿನ್ನವಾಗಿ ಮಾಡುವಂಥದ್ದು ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೊಸ ವರ್ಷದ ಪ್ರಿಪ್ರೇಷನ್ಸ್ ಹೇಗಾಗ್ತದೆ? ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ಈಗ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಏನಾದರೂ ಕೆಳಗಿಳಿಸಿದ್ರೆ ಪರಮೇಶ್ವರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಚರ್ಚೆ ಶುರುವಾಗಿದೆ. ನಿಮ್ಮ ಹೆಸರು? ನೋ ಕಾಮೆಂಟ್ಸ್. ಅಹಿಂದ ಸಮಾವೇಶ ನೋ ಕಾಮೆಂಟ್ಸ್. ಅಲ್ಲ ಸರ್, ತಮ್ಮ ಪರವಾಗಿ ಕೆ.ಸಿ. ವೇಣುಗೋಪಾಲ್ ಕೂಡ ಒಂದು ಟೀಮ್ ಭೇಟಿಯಾಗಿ ಬಂದಿದೆ ಬೆಳಗಾವಿ ಸೆಷನ್ ಅಲ್ಲಿ. ನಾನು ಹೇಳಿದೆಲ್ಲ, ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ಅದು ಹೇಳೋದಕ್ಕೆ ನಮಗೇನು ಹೇಳೋದಕ್ಕಿಲ್ಲ. ತುಂಬಾ ಜನ ನಾಯಕರು ಹೇಳಿದ್ದಾರೆ ಸರ್, ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ಸರ್. ಹಾಗಂತ ನಿಮ್ಮ ಆಪ್ತರು ಹೇಳ್ತಾ ಬೇರೆ ಇನ್ನೇನು ಕೇಳಿ ಸರ್. ಅಹಿಂದ ಸಮಾವೇಶ ಜೊತೆಗೆ ದಲಿತ ಸಮಾವೇಶ ಮಾಡಬೇಕು ಅನ್ನೋ ಚಿಂತನೆ ಇದೆ ಸರ್ ಕಾಂಗ್ರೆಸ್ನಿಂದ ತಮ್ಮ ನೇತೃತ್ವದಲ್ಲಿ. ಎಲ್ಲ ಮಾಡ್ತೀವಿ. ಅಹಿಂದ ಸಮಾವೇಶ ಆದಮೇಲೆ ದಲಿತ ಸಮಾವೇಶನೂ ಮಾಡ್ತೀವಿ, ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ನಾವೇನು ವಿಭಿನ್ನವಾಗಿ ಮಾಡುವಂಥದ್ದು ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.